ದಾಳಿ ನಂತರ ಪ್ರಧಾನಿ ನರೇಂದ್ರ ಮೋದಿ ಉತ್ತರವನ್ನ ಕೊಡ್ತಿಲ್ಲ. ಸರ್ವ ಪಕ್ಷಗಳ ಸಭೆಗೆ ಪ್ರಧಾನಿ ಮೋದಿ ಗೈರಾಗ್ತಾರೆ ಅಂತ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಉಗ್ರರ ತಾಣದ ಮೇಲೆ ದಾಳಿ, ಆಗ ಮೋದಿ ಎಲ್ಲಿದ್ರು? ಕದನ ವಿರಾಮ ನಾನೇ ಮಾಡಿದ್ದು ಅಂತ ಇತ್ತ ಟ್ರಂಪ್ ಹೇಳ್ತಾರೆ. ಈ ಮೊದಲು ಭಾರತ ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸಿರ್ಲಿಲ್ಲ. ಟ್ರಂಪ್ ಮಾತಿನ ಬಗ್ಗೆ ಪಿಎಂ ಹೇಳ್ತಾರೆ, ಮಾತನಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಅಂತ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿ ನಂತರ ಮೋದಿ ಉತ್ತರವನ್ನ ಕೊಡ್ತಾ ಇಲ್ಲ. ಯಾಕೆ ಉತ್ತರ ಕೊಡಬೇಕು? ಇತ್ತ ಸರ್ವ ಪಕ್ಷಗಳ ಸಭೆಗೆ ಕರೆದ್ರೆ ಮೋದಿ ಗೈರಾಗ್ತಾರೆ. ಇನ್ನು ಉಗ್ರರ ತಾಣದ ಮೇಲೆ ದಾಳಿ ನಡೀತು, ಆಗ ಮೋದಿ ಎಲ್ಲಿದ್ರು? ಇತ್ತ ಭಾರತ ಮತ್ತು ಪಾಕಿಸ್ತಾನದ ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ವಿರಾಮವನ್ನ ನಾನೇ ಮಾಡಿದ್ದು ಅಂತ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಮೋದಿ ಎಲ್ಲಿದ್ದಾರೆ? ಯಾಕೆ ಮಾತನಾಡ್ತಾ ಇಲ್ಲ ಅಂತ ಇಲ್ಲಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಉಕ್ಕಿನ ಮಹಿಳೆ, ಅವರನ್ನ ನೆನೆಸಿಕೊಳ್ಳೋದು ಸರಿ. ಇಂದಿರಾ ಗಾಂಧಿ ತೋರಿಸಿದ 1% ಧೈರ್ಯ ಕೂಡ ಮೋದಿ ತೋರಿಸಿಲ್ಲ ಅಂತ ಪ್ರಧಾನಿ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಮೋದಿ ಭಾಷಣವನ್ನ ಮಾಡ್ತಾರೆ. ಮೋದಿ ಅವರ ನೀತಿ ಭಾರತವನ್ನ ಏಕಾಂಗಿಯಾಗಿಸಿದೆ. ಅಮೆರಿಕಾದ ಅಧ್ಯಕ್ಷ ಡಿಕ್ಟೇಟ್ ಮಾಡುವುದು ಬೇಕಿರಲಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಂದಿರಾ ಗಾಂಧಿ ಉಕ್ಕಿನ ಮಹಿಳೆ, ಅವರನ್ನ ನೆನೆಸಿಕೊಳ್ಳೋದು ಸರಿ, ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಇಂದಿರಾ ಗಾಂಧಿ ತೋರಿಸಿದ 1% ಧೈರ್ಯ ಕೂಡ ತೋರಿಸಿಲ್ಲ ಅಂತ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಿಂದೂ ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ. ಆ ಅಕ್ಷರಧಾಮ್ ಗುಜರಾತ್ ಅಲ್ಲಿ, ರಘುನಾಥ್ ಮಂದಿರ್ ಕಾಶ್ಮೀರಲ್ಲಿ, ಜಮ್ಮುನಲ್ಲಿ, ಆಮೇಲೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್, ಯೂರಿ ಏರ್ ಬೇಸ್ ಮೇಲೆ ಅಟ್ಯಾಕ್, ಪಠಾನ್ಕೋಟ್ ಏರ್ ಬೇಸ್ ಮೇಲೆ ಅಟ್ಯಾಕ್, ಪುಲ್ವಾಮಾ ಅಟ್ಯಾಕ್. ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಲೇ ಈ ದೇಶದ ಮೇಲೆ ದಾಳಿ ನಡೆದಿದೆ. ಕಾಂಗ್ರೆಸ್ ಪಕ್ಷ ಯುಪಿ ಇದ್ದಾಗ ಎಷ್ಟು ದಾಳಿ ಆಗಿದೆ ಅಂತ ಕೇಳಿ ನೋಡಿ ನೋಡೋಣ. ಅವರು ಪ್ರಚಾರಕ್ಕೆ, ಚುನಾವಣೆಗೋಸ್ಕರ ಅಮಾಯಕರನ್ನ ಬಲಿ ತೆಗೆದುಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಇವ್ರು ನಮ್ಗೆ ಯಾರು ಸಹ ನಾವ್ ಏನ್ ಮಾಡಿದ್ವಿ ಬಾಂಗ್ಲಾದೇಶದಲ್ಲಿ ಅಂತ ಹೇಳಿದ್ರೆ ಅದು ಇಡೀ ಪ್ರಪಂಚದಲ್ಲೇ ಇತಿಹಾಸ, ಹೊಸ ರಾಷ್ಟ್ರವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರಿಗಿದೆ. ಇವ್ರಿಗೆ ಯಾರಿಗಾದ್ರೂ ಇದೆಯಾ? ಊರಿ ಪಠಾನ್ಕೋಟ್ ಅಲ್ಲಿ ಪಾಕಿಸ್ತಾನದ ಎನ್ಐಎನ ಕರ್ಕೊಂಡು ಬಂದು ನೀವು ಸಹ ನಮ್ಮ ಜೊತೆ ವಿಚಾರಣೆ ಮಾಡಿ ಅಂತ ಹೇಳಿ ನಮ್ಮನ್ನ ಸಂತೆನಲ್ಲಿ ಏನೋ ಮಾಡಿದ್ರಲ್ಲ, ಹಂಗಾಯ್ತು ಕತೆ. ಅವ್ರನ್ನ ಕರೆಸ್ಬಿಟ್ಟು ನೋಡ್ಕೊಂಡು ಹೋಗಿ ಅಂತ ಹೇಳಿ ಅಂತಕ್ಕಂಥ ಕೆಟ್ಟ ಏನು ಗೈಡ್ಲೈನ್ಸ್ ಅಥವಾ ಪಾಲಿಸಿ ಮೊದಲನೇ ಬಾರಿ ನಾವು ಇಂಡಿಯಾ ದೇಶದಲ್ಲಿ ನಾವು ಹಿಂದೂ ಕತ್ರೆ